ಹೆಲೋ ಸ್ನೇಹಿತರೆ, ಮನೆಯಲ್ಲಿ ಎಲ್ಲರ ಬಾಗಿಲಿಗೆ ಹೊಸ್ತಿಲು ಇದ್ದೇ ಇರುತ್ತದೆ. ಹೊಸ್ತಿಲು ಮನೆಯ ಒಂದು ಮುಖ್ಯವಾದ ಸ್ಥಳ. ಮನೆಯ ಸದಸ್ಯರಾದರೂ, ಹೊರಗಿನವರಾದರೂ ಅಥವಾ ಅದೃಷ್ಟ ಲಕ್ಷ್ಮಿ ಬರುವುದಾದ್ರೂ, ನೆಗೆಟಿವಿಟಿ ಪ್ರವೇಶಿಸುವುದಾದ್ರೂ ಎಲ್ಲವೂ ಆ ಹೊಸ್ತಿಲನ್ನು ದಾಟಿಯೇ ಬರಬೇಕು. ಹೊಸ್ತಿಲಿನಲ್ಲಿ ಶ್ರೀ ಮಹಾಲಕ್ಷ್ಮಿ ವಾಸಿಸುತ್ತಾಳೆ. ಆದ್ದರಿಂದ ಹೊಸ್ತಿಲಿನ ವಿಚಾರವನ್ನು ಕಡೆಗಣಿಸಬೇಡಿ. ಎಚ್ಚರ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ನೀಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವುದಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಾವು ಅದನ್ನು ಜನರಿಗೆ ವಿಡಿಯೋದ ಮೂಲಕ ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಮನೆಯಲ್ಲಿ ಮಕ್ಕಳು ಹೊಸ್ತಿಲನ್ನು ತುಳಿಯುವುದು, ಅದರಲ್ಲೂ ಪಾದರಕ್ಷೆ ಹಾಕಿಕೊಂಡು ತುಳಿಯುವುದು, ಇಂಥದ್ದೆಲ್ಲ ಮಾಡುವಾಗ ತಿಳಿಸಿ ಹೇಳುವುದು ಬಹಳ ಮುಖ್ಯ. ಕುಳಿತುಕೊಂಡು ತಲೆ ಬಾಚುವ ಅಭ್ಯಾಸ ಕೆಲವರಿಗೆ ಇರುತ್ತದೆ. ಅದನ್ನು ಮಾಡಬೇಡಿ. ಹೊಸ್ತಿಲಿನ ಬಳಿ ಡಸ್ಟ್ಬಿನ್ ಇಡಬೇಡಿ. ಹೊಸ್ತಿಲನ್ನು ಮತ್ತು ಅದರ ಬಳಿ ಇರುವ ವರಂಡಾ ಎಲ್ಲವನ್ನು ಸ್ವಚ್ಛವಾಗಿ ಇಡಿ. ಮಹಿಳೆಯರು ಎದ್ದ ಕೂಡಲೇ ಸ್ನಾನ ಮಾಡಿ ಹೊಸ್ತಿಲನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವಾಗ ಒಂದು ಬಟ್ಟೆಯಿಂದ ನೀರು ಹಾಕಿ ಸ್ವಚ್ಛಗೊಳಿಸಿ. ಮನೆಯನ್ನು ಒರೆಸುವ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಬೇಡಿ. ಹೊಸ್ತಿಲಿಗೆ ರಂಗೋಲಿ ಹಾಕುವಾಗ 4 ಎಳೆಯ ರಂಗೋಲಿ ಹಾಕಿ. ಗುಣಿಸು ಆಕಾರದ ರಂಗೋಲಿಯನ್ನು ಹಾಕಬಾರದು. ರಂಗೋಲಿ ಹಾಕುವುದರಿಂದ ನಾನಾ ರೀತಿಯ ಕಷ್ಟ ಬರಬಹುದು. ರಂಗೋಲಿಗೆ ಅರಿಶಿಣ, ಕುಂಕುಮ 3 ಕಡೆ ಹಚ್ಚಿ ಹೂವು ಇಟ್ಟು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡುವಾಗ ದ್ವಾರಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಲಕ್ಷ್ಮೀ ನಮಸ್ತೆ ಹೋತೆ ಎನ್ನುವ ಮಂತ್ರ ಹೇಳಿ. ಹೊಸ್ತಿಲನ್ನು ಬೆಳಗ್ಗೆ 6 ಗಂಟೆ ಒಳಗೆ ಹೊರಸಿರಿ. ಹೊಸ್ತಿಲನ್ನು ಮರುದಿನ ಕ್ಲೀನ್ ಮಾಡುವಾಗ ಪೊರಕೆಯಿಂದ ಕ್ಲೀನ್ ಮಾಡಬಾರದು. ಸ್ನೇಹಿತರೆ, ನಾವು ದಿನಾಲು ಹೊಸ್ತಿಲು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಮನೆಗೆ ಸಿಗುತ್ತದೆ ಮತ್ತು ಯಾವುದೇ ರೀತಿಯ ನೆಗೆಟಿವ್ ಮನೆಯನ್ನು ಪ್ರವೇಶಿಸುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಚಿಕ್ಕ ಲೈಕನ್ನು ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.